अच्छा, मेरी बैंगलोर रील के कमेंट्स पे मैंने बहुत सारी रील्स बना दी हैं, बट एक और यार, एक बात बताओ, तुम हमेशा कहते रहते हो यू नॉर्थ गो बैक। सच में अगर हम सारे उठकर बैंगलोर से चले गए, तुम्हारा शहर ना खाली हो जाएगा। मतलब तुम्हारे सारे पीजी खाली हो जाएंगे पहले तो, ठीक है, जो पैसा तुम कमाते हो वो मिलेगा नहीं। कोरमंगला के सारे क्लब्स खाली हो जाएंगे भाई। जितनी भी सोनी सोनी लड़कियां पंजाबी म्यूजिक पे नाचती है फिर नहीं दिखेंगी वहां पर। सोच समझ के बोला करो यार, कहीं तुम्हारी विश पूरी हो गई ना भाई, पूरी रौनक चली जाएगी, सुन्न पै जाएगी बैंगलोर में। ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ನಾವೆಲ್ಲರೂ ಚಿಕ್ಕಂದಿನಲ್ಲಿ ಒಂದು ಕಥೆಯನ್ನು ಕೇಳಿದ್ದೇವೆ. ಒಂದು ಊರಿನಲ್ಲಿ ಒಬ್ಬರು ಅಜ್ಜಿ ಇದ್ರಂತೆ. ಆ ಅಜ್ಜಿ ಒಂದು ಕೋಳಿಯನ್ನು ಸಾಕಿದ್ರಂತೆ. ಆ ಕೋಳಿ ಬೆಳಗ್ಗೆ ಎದ್ದು, ಆದರೆ ಆ ಕೋಳಿ ಕೂಗೋದ್ರಿಂದನೇ ಬೆಳಕಾಗ್ತಾ ಇದೆ ಅಂತ ಅಂದ್ಕೊಂಡಂಥ ಅಜ್ಜಿ ಆ ಕೋಳಿಯನ್ನು ಎತ್ಕೊಂಡು ಒಂದು ದಿವಸ ಬೆಟ್ಟದ ಮೇಲೆಲ್ಲೋ ಹೋಗಿ ಊರಿಂದ ಹೊರಗಡೆ ಕೂತ್ಕೊಂಡ್ರಂತೆ. ಇದು ಬೆಳಕಾಗುತ್ತೆ ಈ ಊರಲ್ಲಿ ಇಲ್ವಾ ನೋಡಬೇಕು ಅಂತ. ಅಂದರೆ ಆಗೋದೇ ಇಲ್ಲ, ನನ್ನ ಕೋಳಿ ಇಲ್ಲ ಅಂದರೆ ಅಂತ ಹೇಳಿಬಿಟ್ಟು ಅಜ್ಜಿ ಅಂದ್ಕೊಂಡು. ಆದರೆ ಅಜ್ಜಿಗೆ ಗೊತ್ತಿರಲಿಲ್ಲ ಬೆಳಕಾಗೋದು ಹಾಗೆ ಆಗುತ್ತೆ ಅಂತ. ಹಾಗೆಯೇ ಈಕೆ ಏನಿದ್ದಾಳೆ, ಈಕೆಯ ಹೆಸರು ಸುಗಂಧ ಶರ್ಮಾ ಅಂತ ಹೇಳಬೇಕು. ಈಕೆ ಮೂಲತಃ ಏನು ಈ ಉತ್ತರ ಭಾರತ ಮೂಲದವಳು. ಆದರೆ ಈಕೆಯ ಕತೆ ಏನಂದರೆ, ಈಗೇನು ನೋಡಿದ್ರಲ್ಲ ಒಂದು ಮಾತಾಡಿರೋದು, ಈಕೆ ಹೇಳ್ತಾಳೆ, ಬೆಂಗಳೂರಿನಲ್ಲಿ ನೀವೆಲ್ಲರೂ ನಾರ್ತ್ ಈಸ್ಟ್ ಗೋ ಬ್ಯಾಕ್ ಅಂತ ಹೇಳಿಬಿಟ್ಟು ಕೆಲವೊಂದು ಸಲ ಹೇಳ್ತೀರಿ. ಎಲ್ಲರೂ ಬೆಂಗಳೂರು, ನಾವು ಏನಾದರೂ ಬಿಟ್ಟು ಹೋದರೆ ಬೆಂಗಳೂರೇ ಖಾಲಿ ಆಗಿಬಿಡುತ್ತೆ ಪೂರ್ತಿಯಾಗಿ. ಪಿ ಜಿಗಳು ಖಾಲಿ ಆಗುತ್ತೆ, ದುಡ್ಡು ಸಿಗಲ್ಲ ನಿಮಗೆ. ಕೋರಮಂಗಲ ಎಲ್ಲ ಕ್ಲಬ್ಗಳು ಖಾಲಿ ಆಗುತ್ತೆ. ಪಂಜಾಬಿ ಮ್ಯೂಸಿಕ್ಗೆ ಎಷ್ಟು ಜನ ಹುಡುಗಿರು ಕುಣಿತಾರೆ ನೋಡೋಕ್ಕೆ ನಿಮಗೆ ಸಿಗಲ್ಲ ಅಂತ. ಆದರೆ ಈಕೆಗೂ ಗೊತ್ತಿಲ್ಲ ಪಾಪ, ಇದೊಂದು ದಡ್ಡ ಮುಂಡೆದು ಎಲ್ಲೋ. ಯಾಕೆಂದರೆ ಬೆಂಗಳೂರು ಈಕೆ ಬರೋದಕ್ಕೆ ಮೊದಲು ಇತ್ತು, ಬಂದ ಮೇಲೂ ಇದೆ. ಅದಕ್ಕೂ ಮೊದಲು ಇಲ್ಲಿ ಜನ ಬದುಕಿದ್ರು, ಜನರು ಇದ್ದರು. ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ CMಗಳಾಗಿದ್ದವರು, ಮುಖ್ಯಮಂತ್ರಿಗಳಾಗಿದ್ದವರು ಇದನ್ನು IT ಸಿಟಿಯನ್ನು ಮಾಡಿದರು. SM ಕೃಷ್ಣ ಅವರ ಕಾಲದಲ್ಲಿ ಅವರು ಮಾಡಿದರು. ಅದಾದ ಮೇಲೆ ಬಂದಂತಹ ಎಲ್ಲ ಮುಖ್ಯಮಂತ್ರಿಗಳು ಅವರವರಿಗೆ ಏನಾಗ್ತಿದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ದುಡಿದುಕೊಂಡು ತಿನ್ನೋದಕ್ಕೆ ಈಕೆ ಎಲ್ಲಿಂದನೋ ಬಂದಿದ್ದಾಳೆ. ಅಲ್ಲಿ ಇರಬೇಕಿತ್ತು, ಅಲ್ಲಿ ಸಿಗಲಿಲ್ಲ ಕೆಲಸವನ್ನು ಹರಿಸಿಕೊಂಡು ಬಂದಿರೋದು ಇವಳು. ಈಕೆ ಬಂದು ಇಲ್ಲೆಲ್ಲ ಒಂದು ಫ್ಲ್ಯಾಟನ್ನು ತಗೊಂಡು ಈಗ ಬದುಕ್ತಾ ಇದ್ದಾಳೆ. ಅದು ಕೆಲಸ ಮಾಡಲಿಕ್ಕೆ ಇಲ್ಲಿಯ ಕಂಪನಿಯೇ ಬೇಕು, ಅಲ್ಲಿ ಸಂಬಳವನ್ನು ತೆಗೆದುಕೊಳ್ತಾಳೆ. ಆದರೆ ಈಕೆ ಹೇಳ್ತಿರುವ ಕೆಲವೊಂದು ವಿಷಯಗಳಿಗೆ ನಾನು ಇಲ್ಲಿ ಕೆಲವೊಂದು ಉತ್ತರಗಳನ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಹೇಳ್ತಾಳೆ ಇವಳು, ನಾರ್ತ್ ಈಸ್ಟ್ ಗೋ ಬ್ಯಾಕ್ ಅಂತೀರಿ ಎಲ್ಲರೂ. ಬೆಂಗಳೂರಿಂದ ನಾವು ನಾರ್ತ್ ಈಸ್ಟ್ ಹೊರಟು ಹೋದರೆ ಬೆಂಗಳೂರೇ ಪೂರ್ತಿ ಖಾಲಿ ಆಗುತ್ತಂತೆ. ಈಕೆಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ ರೀ. ನಗಬೇಕು, ಇಂಥ ಹುಚ್ಚರನ್ನು ನೋಡಿದರೆ ಅಳಬೇಕು, ಗೊತ್ತಿಲ್ಲ. ಈಕೆಗೆ ಕನ್ನಡ ಬೇಡ ಅನ್ನೋದನ್ನ ಅದೇನೋ ಹೇಳೋದಕ್ಕೆ ಹೋಗ್ತಾವಳೆ, ಅದು ಹೇಳೋಕ್ಕಾಗಲಿಲ್ಲ ಸರಿಯಾಗಿ. ಈಕೆ ಈ ಒಂದು ಮಾತನಾಡಿಲ್ಲಲ್ಲ, ಇದಕ್ಕೆ ಫಸ್ಟ್ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಮುಂಚೆ ಬಹಳಷ್ಟು ಆಕೆಗೆ ಕಮೆಂಟ್ಗಳು ಬರುತ್ತೆ. ಎಲ್ಲಿ? ಆಕೆ ಇನ್ಸ್ಟಾದಲ್ಲಿ. ಅದು ಬಂದಿರುವಂಥದ್ದು ಹೇಗೆ ಅಂದರೆ ಎಲ್ಲರೂ ಮುಖಕ್ಕೆ ಹೋಗಿತಾ ಇದ್ದಾರೆ. ಅದು ಎಲ್ಲಡಿಕೆ ಹಾಕೊಂಡು ಹೋಗಿದ್ರು, ಬೇರೆ ಏನಾದರೂ ಹಾಕೊಂಡು ಹೋಗಿದ್ರು, ಕಮೆಂಟ್ ಮಾಡಿದವ್ರು ಗೊತ್ತಿಲ್ಲ. ಹಾಗೆಯೇ ಇವಳು ಹೇಳಿದ್ದು ಪೂರ್ತಿ ಬೆಂಗಳೂರು ಖಾಲಿ ಆಗುತ್ತೆ ಅಂತ. ಹೇಗೆ ಖಾಲಿ ಆಗುತ್ತೋ ಗೊತ್ತಿಲ್ಲ. ನಮ್ಮಲ್ಲಿ ಬಹಳಷ್ಟು ಜನ ಬಂದು ಬದುಕ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ. ನಾವು ಯಾರನ್ನು ಹೋಗಿ ಅಂತ ಹೇಳಿಲ್ಲ, ಆದಷ್ಟು ಕನ್ನಡವನ್ನು ಕಲೀರಿ, ಇಲ್ಲಿ ಬದುಕಲಿಕ್ಕೆ ಏನು ಬೇಕೋ ಅದನ್ನು ಕಲೀರಿ ಅಂತ ಹೇಳಿದ್ದೆ. ಅದನ್ನು ಬಿಟ್ಟು ಬೇರೆ ಏನು ಹೇಳಿಲ್ಲ. ಇನ್ನೂ ಒಂದು ಕಡೆ ಹೇಳೋದು, ಈಕೆ PG ಖಾಲಿ ಆಗುತ್ತೆ, ನಿಮಗೆ ದುಡ್ಡು ಸಿಗಲ್ಲ ಅಂತ. ಕನ್ನಡಿಗರು ಎಷ್ಟು ಜನ PGಯನ್ನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಬಹುತೇಕ ಆಂಧ್ರ ಮೂಲದವರು ಹಾಗೆ ಉತ್ತರ ಭಾರತ ಮೂಲದವರು ಬಹಳಷ್ಟು ಜನ PGಗಳನ್ನು ಮಾಡಿದ್ದಾರೆ. ಆದರೆ ಈಕೆ ಹೇಳ್ತಾಳೆ, PG ಖಾಲಿ ಆಗೋಗ್ಬಿಟ್ರೆ ದುಡ್ಡು ಕನ್ನಡಿಗರಿಗೆ ಸಿಗಲ್ವಂತೆ. ಇಂತಹ ಅಯೋಗ್ಯರಿಗೆಲ್ಲ ನಾವು ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ. ಇನ್ನೊಂದು ಕಡೆ ಹೇಳೋದು, ಈಕೆ ಕೋರಮಂಗಲದ ಎಲ್ಲ ಕ್ಲಬ್ಗಳು ಖಾಲಿ ಆಗಿಬಿಡುತ್ತಂತೆ ಈಕೆ ಹೊರಟೋದ್ರೆ. ಅಂದರೆ ಇವಳು ಹೇಳ್ತಿರೋದು ಆ್ಯಕ್ಚುಲಿ ನಾರ್ತ್ ಈಸ್ಟ್ ಏನಿದ್ದಾರೆ ಅಂದರೆ ಉತ್ತರ ಭಾರತ ಮೂಲದವರು ಎಲ್ಲರೂ ಹಾಗೆ ಇರ್ತಾರೆ ಅಂತ ನಾನೇನು ಹೇಳಲ್ಲ, ಕೆಲವರು ಇದ್ದಾರೆ ಇಂಥ ಹುಚ್ಚರು. ಈಕೆ ಹೇಳ್ತಾಳೆ ಕ್ಲಬ್ಗಳು ಖಾಲಿ ಆಗುತ್ತೆ. ಕ್ಲಬ್ಗಳು ಖಾಲಿ ಆಗಲಿಕ್ಕೆ ಮೊದಲಿಗೆ ಒಂದನ್ನು ಈಕೆ ತಿಳಿದುಕೊಂಡಿಲ್ಲ. ಈ ಸುಗಂಧ ಶರ್ಮಾ ಅಂತ ನನಗೆ ಸಿಕ್ಕರೆ ಸರಿಯಾಗಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಆಕೆ ಸಿಕ್ತಿಲ್ಲ ಪಾಪ. ನಮ್ಮ ಕನ್ನಡ ಪರ ಹೋರಾಟಗಾರರು ಕೂಡ ಹುಡುಕೊಂಡು ಹೋಗಿದ್ದಾರೆ. ಈ ಕ್ಲಬ್ಗಳಿದೆಯಲ್ಲ, ಇದರ ಓನರ್ಗಳು ಎಷ್ಟು ಜನರು ಕನ್ನಡಿಗರು ಅನ್ನೋದನ್ನ ಈಕೆ ಮೊದಲು ಹೇಳಿದೆ. ಅಲ್ಲಿ ಕೆಲಸ ಮಾಡ್ತಕ್ಕಂತಹವರು ಎಷ್ಟು ಜನ ಕನ್ನಡಿಗರು ಅಂತ ಮೊದಲು ಹೇಳಿ. ಬಹುತೇಕ ಜನರು ಏನು ಕೆಲಸವನ್ನ ಮಾಡ್ತಾರೆ ಅವರು ಉತ್ತರ ಭಾರತ ಮೂಲದವರೇ. ಬಹಳಷ್ಟು ಓನರ್ಗಳೇನಿದ್ದಾರೆ ಅವರು ಕೂಡ ಬಹಳಷ್ಟು, ನನಗೆ ಗೊತ್ತಿರುವ ಹಾಗೆ 75-80% ಓನರ್ಗಳು ಕೂಡ ಉತ್ತರ ಭಾರತ ಮೂಲದವರೇ. ಈಕೆಗೆ ಅದು ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾ ಇದ್ದಾಳೆ. ಓಕೆ, ಅದನ್ನ ಬಿಟ್ಬಿಡೋಣ. ಇನ್ನು ಅದ್ಯಾವುದೋ ಪಂಜಾಬಿ ಮ್ಯೂಸಿಕ್ಗೆ ಎಷ್ಟು ಜನ ಹುಡುಗಿರು ಕುಣಿತಾರೆ ಗೊತ್ತಾ? ನೋಡೋಕೆ ಸಿಗಲ್ಲ ನಿಮಗೆ ಕ್ಲಬ್ಬಲ್ಲಿ ಅಂತ ಕೇಳ್ತಾಳೆ. ಇವರಂತ ಹುಚ್ಚರು ಹೋಗಿ ಕುಣಿತಾ ಇರ್ತಾರೆ. ಅದನ್ನ ನೋಡೋದಕ್ಕೆ ಇನ್ನೇನು ನಮ್ಮ ಕನ್ನಡಿಗರಿಗೆ ಮಾಡೋದಕ್ಕೆ ಕೆಲಸ ಇಲ್ವಾ? ಏನೋ ಬೇಜಾರಾದಾಗ ಹೋಗ್ಬಿಟ್ಟು ಪಾರ್ಟಿ ಗೀಟಿ ಮಾಡ್ಬೋದೇನೋ ಇಂಥ ಹುಚ್ಚರು ಜೊತೆ ಸೇರಿಕೊಂಡು ಅಷ್ಟೇ. ಎಲ್ಲೋ ಇವರ ಜೊತೆ ಕೆಲಸ ಮಾಡ್ತಾರಲ್ಲ ಅವರೆಲ್ಲ. ಅದನ್ನು ಬಿಟ್ಟು ಇನ್ನು ನಮಗೇನು ಕೆಲಸ ಇರಲ್ವಾ ಗೊತ್ತಿಲ್ಲ.
ಈಕೆ ಹೇಳೋದು ಹಾಗೆ ಇದೆ. ಅದನ್ನ ಬಿಟ್ಟು ಇನ್ನೊಂದು ಸ್ವಲ್ಪ ಬೇರೆ ವಿಷಯವನ್ನ ನೋಡ್ತೀನಿ ನಾನು. ಈಕೆ ಹೇಳಿದ್ಲಲ್ಲ ಒಂದು ವಿಷಯವನ್ನ, ಆ ವಿಷಯಕ್ಕೆ ಬಂದ್ಬಿಡ್ತೀನಿ ಈಗ ಡೈರೆಕ್ಟ್ ಆಗಿ. ನಿಮ್ಮಂತಹವರು ಅಂದ್ರೆ ಈ ಸುಗಂಧ ಶರ್ಮಾ ಅಂತ ಇದ್ದಾಳಲ್ಲ, ಈಕೆ ಅಂತಹವರು ಬಂದು ನ್ಯೂ ಇಯರ್ ಪಾರ್ಟಿಗಳಲ್ಲಿ ಏನಾಗುತ್ತೆ, ವೀಕೆಂಡ್ ಪಾರ್ಟಿಯಲ್ಲಿ ಏನಾಗುತ್ತೆ, ಅತ್ಯಾಚಾರಗಳು ಎಷ್ಟಾಗ್ತಾ ಇದೆ ಇಂತಹವರಿಂದ. ಹಾಗೆಯೇ ಈಗ ನಿನ್ನೆ ತಾನೇ ಒಂದು ಕೊಲೆ ಆಯ್ತಲ್ಲ, ಅದು ಬಯಲಿ ಕಾವಲ್ನಲ್ಲಿ. ಯಾರಿಂದ? ನಿಮ್ಮಂತಹ ಆ ಮೂಲದಿಂದ ಬಂದವರಿಂದನೇ ಆಗಿರುವಂಥದ್ದು. ನಮ್ಮ ಕನ್ನಡಿಗರನ್ನ ಕೊಲೆ ಮಾಡಿರುವುದು ಬಹಳಷ್ಟು ಕಡಿಮೆ ಇದೆ. ನಾವು ಹುಡ್ಕೋದಕ್ಕೆ ಹೋದಾಗ ಬೆಂಗಳೂರಿನಲ್ಲಿ ಉತ್ತರ ಭಾರತ ಮೂಲದಿಂದ ಬಂದಂತಹವರ ಕೊಲೆಗಳು, ಅಲ್ಲಿಂದ ಬಂದಂತಹವರು ಮಾಡಿರ್ತಕ್ಕಂತಹ ಕೇಸುಗಳು ಬಹಳಷ್ಟಿವೆ. ನ್ಯೂ ಇಯರ್ ಪಾರ್ಟಿನಲ್ಲಿ ಆಗಿರ್ತಕ್ಕಂತಹ ಬಹಳಷ್ಟು ಕಥೆಗಳನ್ನ ನಾವು ಹೇಳಬೇಕಾಗಿಲ್ಲ. ಇವರು ಬಟ್ಟೆಗಳನ್ನ ಅರ್ಧ ಹಾಕೊಂಡು ಕೂತ್ಕೊಂಡು ಬಿದ್ದು ಒದ್ದಾಡಿರುವಂಥದ್ದು, ಇದೆಲ್ಲವನ್ನು ನಾನೇನು ಹೇಳಬೇಕಾಗಿಲ್ಲ ಬಿಡಿ. ನ್ಯೂ ಇಯರ್ ಟೈಮಲ್ಲಿ ಎಲ್ಲರೂ ನೋಡಿದ್ದಾರೆ, ಎಲ್ಲ ಚಾನಲ್ಗಳಲ್ಲೂ ಬಂದ್ಬಿಟ್ಟಿದೆ ಇವರ ಕಥೆಗಳು, ಕರ್ಮಕಾಂಡಗಳು. ಹಾಗಿದ್ದಾಗ ಮತ್ತೆ ನಾನೇನು ಹೊಸದಾಗಿ ಹೇಳ್ಬೇಕಾಗಿ, ಈಕೆ ಇನ್ನೊಂದು ವರ್ಷದಿಂದ ತೆಗಿತಾಳೆ. ಅದೇನಂದ್ರೆ ಅದೆಲ್ಲವೂ ಮುಗಿದ ಮೇಲೆ ಈ ಒಂದು ಏನು ನಮ್ಮ ರೂಪೇಶ್ ರಾಜಣ್ಣ ಅವರು ಕನ್ನಡ ಪರ ಹೋರಾಟಗಾರರು, ಅವರು ಕೂಡ ಹೋದ್ರು ಕಂಪ್ನಿ. ಈಕೆ ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾಳೆ. ಆ ಕಂಪ್ನಿ ಯಾವುದು ಅಂದರೆ ಫ್ರೀಡಮ್ ಆ್ಯಪ್ ಏನಿದೆ, ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ. ಆ ಫ್ರೀಡಮ್ ಕಂಪ್ನಿನಲ್ಲಿ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಇವರು ಹೋದ ತಕ್ಷಣವೇ ಆಕೆಯನ್ನು ಟರ್ಮಿನೇಟ್ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಕೆಲಸದಿಂದ ಟರ್ಮಿನೇಟ್ ಮಾಡಿದ್ರು. ಸುಧೀರ್ ಅವರ ಒಂದು ಕಂಪನಿ, ಯಾಕೆಂದರೆ ಸುಧೀರ್ ಅವರು ಕನ್ನಡಿಗರಾಗಿದ್ದರಿಂದ ಅಷ್ಟೊತ್ತಿಗಾಗಲೇ ಇವರು ಕನ್ನಡ ಪರ ಹೋರಾಟಗಾರರು ಹೋಗೋ ಅಷ್ಟರಲ್ಲಿ ಆಕೆಯನ್ನು ಕೆಲಸದಿಂದ ಟರ್ಮಿನೇಟ್ ಮಾಡಿದರು. ಅವರು ಇನ್ನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಈಕೆ ಇನ್ನೂ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾಳೆ. ಆದರೆ ಈಗಾಗಲೇ ಬಹಳಷ್ಟು ಈಕೆಯ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಆ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಈಕೆ ವಿರುದ್ಧವಾಗಿ ತಿರುಗಿಬಿದ್ದು, ಬಹಳಷ್ಟು ಜನ ಕನ್ನಡಿಗರು ಕೂಡ ತಿರುಗಿಬಿದ್ದರು. ಆಕೆ ಅದಾದ ಮೇಲೆ ಒಂದು ವರ್ಷೆಯನ್ನು ತೆಗಿತಾಳೆ. ಅದೇನು ಅಂತ ಹೇಳಿಬಿಟ್ಟು ಈ ವಿಡಿಯೋದ ಕೊನೆಯಲ್ಲಿ ಇರುತ್ತೆ. ಅದನ್ನು ನೋಡಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಹೇಳಿ. ಅದಕ್ಕೆ ಮುಂಚೆ ನಾನು ಇನ್ನೂ ಒಂದು ಮಾತನ್ನು ಹೇಳಿದೆ. ರೂಪೇಶ್ ರಾಜಣ್ಣನವರು ಹೇಳಿದ್ದಾರೆ, ಈಕೆ ಕೋರಮಂಗಲ ಅಂದರೆ ಜಕ್ಕಸಂದ್ರ ಈ ಸರೌಂಡಿಂಗ್ನಲ್ಲಿ ಈಕೆ ವಾಸವನ್ನು ಮಾಡ್ತಿದ್ದಾಳೆ. ಈಕೆ ಎಲ್ಲಾದರೂ ಕಂಡರೆ ದಯವಿಟ್ಟು ತಿಳಿಸಿ ಅಂತ. ಇನ್ನೊಂದು ಕಂಪ್ನಿಯಲ್ಲಿ ಈಕೆ ಕೆಲಸ ಮಾಡ್ತಿದ್ದಾಳೆ. ಆ ಕಂಪನಿಯಿಂದನೂ ಕೂಡ ನಾವು ತೆಗೆಸ್ತೇವೆ, ಹುಡುಕಿಬಿಟ್ಟು. ಆಕೆ ಇಲ್ಲಿ ಬದುಕಲಿಕ್ಕೆ ಅರ್ಹತೆ ಇಲ್ಲದವಳು. ಬೆಂಗಳೂರಿನ ಬಗ್ಗೆ ಆಗಲಿ, ಕರ್ನಾಟಕದ ಬಗ್ಗೆ ಆಗಲಿ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇಲ್ಲದ ಮೇಲೆ ಬದುಕಲಿಕ್ಕೆ ಹೇಗೆ ಅರ್ಹಳಾಗ್ತಾಳೆ ಅನ್ನೋದನ್ನ ಅವರು ಕೂಡ ಹೇಳಿದ್ದಾರೆ. ಅದನ್ನು ಇಲ್ಲಿ ನಾನು ಮತ್ತೆ ನಿಮ್ಮ ಮುಂದೆ ಇಟ್ಟೆ. ಗೆಳೆಯರೆ, ಇನ್ನು ಈ ಒಂದು ಕನ್ನಡದ ವಿಷಯದಲ್ಲಿ, ಕನ್ನಡ ನೆಲ ಹಾಗೆಯೇ ಜಲ, ಈ ಒಂದು ಭಾಷೆಯ ವಿಷಯಕ್ಕೆ ಬಂದಾಗ ನಾವು ಯಾರು ಕನ್ನಡಿಗರು ಕೈ ಕಟ್ಟಿ ಕುಳಿತುಕೊಳ್ಳೋದಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಕನ್ನಡಿಗರು ಸಾಬೀತನ್ನು ಮಾಡಿದ್ದಾರೆ. ಎಷ್ಟೆಲ್ಲ ಫೆಸಿಲಿಟೀಸು ಇವರಲ್ಲೇ ಇರುವುದಾದರೆ ಈಕೆ ಬೆಂಗಳೂರಿಗೆ ಬಂದಿದ್ದೆ ಯಾಕೆ? ಈಕೆ ಇಲ್ಲಿ ನೆಲೆಸಿರೋದು ಯಾಕೆ? ಇಲ್ಲಿ ಕೆಲಸವನ್ನು ಹುಡುಕಿಕೊಂಡು ಕೆಲಸವನ್ನು ಮಾಡ್ತಿರೋದು ಯಾಕೆ? ಅಲ್ಲೇ ಇರಬಹುದಿತ್ತಲ್ಲ. ಇವರಲ್ಲಿ ಅದ್ಭುತವಾಗಿದ್ದರೆ ಎಲ್ಲವೂ ಅಲ್ಲೇ ಇರಬಹುದಿತ್ತಲ್ವ. ನಾನು ಕನ್ನಡವನ್ನು ಕಲಿಬೇಕಾಗಿಲ್ಲ ಅಂತ ಯೋಚನೆ ಮಾಡೋದಾದರೆ ಈಕೆ ಅಲ್ಲಿಯೇ ಇದ್ದು ಇವರ ಭಾಷೆಯನ್ನೇ ಮಾತಾಡ್ಕೊಂಡಿರ್ಬೋದಿತ್ತು. ಇಲ್ಲಿ ಬಂದು ಕೆಲವೊಂದು ವಿಷಯಗಳನ್ನು ನೀವು ಮಾತಾಡೋದನ್ನು ಕಲೀಲಿಲ್ಲ ಅಂದರೆ ಕೆಲವೊಂದಷ್ಟು ವರ್ಷಗಳು ಬದುಕಿರ್ತೀರಿ. ಆ ತಿನ್ನುವ ಅನ್ನಕ್ಕೂ ಕೂಡ ಮರ್ಯಾದೆ ಇಲ್ಲದ ರೀತಿಯಲ್ಲಿ ಬದುಕ್ತೇನೆ. ಕೊನೆಗೆ ಒಂದು ಗಾದೆ ಇದೆ ರೀ ನಮ್ಮಲ್ಲಿ, ಅದೇನೋ ಏನು ತಿನ್ನುವ ಅನ್ನಕ್ಕೆ ಏನೋ ಉಯ್ಕೊಂಡ್ರಂತೆ. ಆ ಒಂದು ಗಾದೆಯನ್ನು ನೆನಪು ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ. ಹಾಗೆ ಈಕೆ ಮಾಡಿಕೊಂಡಿದ್ದಾಳೆ ಈಗ ಸದ್ಯಕ್ಕೆ. ಈ ಒಂದು ವಿಷಯವನ್ನು ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೇನೆ. ಹಾಗೆಯೇ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಹೇಳಿ. ಈಕೆ ಕೊನೆಯಲ್ಲಿ ಅದಾದ ಮಾರನೇ ದಿನ ಏನನ್ನು ಹೇಳಿದ್ದಾಳೆ ಅನ್ನೋ ವಿಡಿಯೋ ಇದೆ, ಅದನ್ನು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಾನು ಬೆಂಗಳೂರನ್ನೇ ಪ್ರೀತಿಸುತ್ತೇನೆ. आई लव बेंगलुरु. और जितने भी लोग मेरी फनी लाइट हार्टेड कॉमेडी रील्स पे बहुत सारे गंदे कमेंट्स लिख रहे हैं, हर्ट हो रहे हैं, हेट कमेंट्स कर रहे हैं, या बहुत ज्यादा जो है हेट फैलाने की कोशिश कर रहे हैं मेरे वीडियोस शेयर कर करके, मैं उनसे सिर्फ इतना कहना चाहती हूँ कि यार देखो, मैं एक ट्रैवलर हूँ, ठीक है. मैं जिस भी शहर में जाती हूँ वहाँ का कल्चर मैं सीखने की कोशिश करती हूँ. कन्नड़ा सीखने की मैं तहे दिल से कोशिश कर रही हूँ. मैं बहुत रिस्पेक्ट करती हूँ इस शहर की, इस स्टेट की, पूरे भारत की, क्योंकि मैं एक ट्रैवलर हूँ. और थोड़ा सा ओपन माइंड सबका होना चाहिए, ठीक है. नॉर्थ, साउथ, ईस्ट, वेस्ट जो भी पार्ट है, हम सब इंडिया के पार्ट है. सो वी ऑल आर वन.